ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ನಮ್ಮ ದಾರಿಯಲ್ಲಿ ಬಿದ್ದ ಮುಳ್ಳನ್ನು ತೆಗೆಯಬೇಕು. ನಾವು ವಾಸಿಸುವ ಈ ಪ್ರಪಂಚ ವೈವಿಧ್ಯತೆಯಿಂದ ಕೂಡಿದೆ. ಇದು ಸಮ್ಮಿಶ್ರಣ. ಇಲ್ಲಿ ಹೂವು ಇರುವುದು ಎಷ್ಟು ಸತ್ಯವೋ ಮುಳ್ಳು ಇರುವುದು ಅಷ್ಟೇ ಸತ್ಯ. ಇಲ್ಲಿ ಕತ್ತಲೆಯೂ ಇದೆ, ಬೆಳಕೂ ಇದೆ. ಇಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಇಲ್ಲಿ ಹಿತವೂ ಇದೆ, ಅಹಿತವೂ ಇದೆ. ಇಲ್ಲಿ ಬುದ್ಧನೂ ಇದ್ದಾನೆ, ಅಂಗುಲಿಮಾಲನೂ ಇದ್ದಾನೆ. ಇಲ್ಲಿ ಬಸವಣ್ಣನೂ ಇದ್ದಾನೆ, ಮಂಚಣ್ಣನಂಥವರೂ ಇದ್ದಾರೆ. ಧರ್ಮರಾಜನಂಥವರೂ ಇದ್ದಾರೆ, ಶಕುನಿಗಳಂಥವರೂ ಇದ್ದಾರೆ. ವಿಶ್ವೇಶ್ವರಯ್ಯ ಅಂಥವರು ಇದ್ದಾರೆ, ವೀರಪ್ಪನ್ ಅವರಂಥವರೂ ಇದ್ದಾರೆ. ಅಬ್ದುಲ್ ಕಲಾಂನಂಥವರು ಇದ್ದಾರೆ, ಕಸಬ್ನಂಥವರೂ ಇದ್ದಾರೆ. ಇದು ಸಮ್ಮಿಶ್ರಣ ಪ್ರಪಂಚ. ಆಯ್ಕೆ ನಮ್ಮದು. ಈಗ ನಮ್ಮಲ್ಲಿ ಜಾಲಿ ಗಿಡ ಇದೆ. ಜಾಲಿ ಗಿಡದಲ್ಲಿ ಬಹಳ ಮುಳ್ಳುಗಳು ಇವೆ ಎಂದು ಅದನ್ನು ಸಂಪೂರ್ಣ ನಾಶ ಮಾಡುತ್ತೇನೆ ಎಂದು ಕೊಡಲಿ ಹಿಡಿದು ಹೋದರೆ ನಮ್ಮ ಜೀವ ಹೋಗುತ್ತದೆಯೇ ವಿನಃ ಜಾಲಿ ಸಂಪೂರ್ಣ ನಾಶ ಮಾಡಲು ಆಗದು. ಮನುಷ್ಯ ಏನು ತಿಳಿದುಕೊಳ್ಳಬೇಕು ಎಂದರೆ, ಎಲ್ಲೆಲ್ಲಿ ಮುಳ್ಳುಗಳು ಇವೆ ಅದನ್ನು ತೆಗೆಯಲು ಹೋಗುವುದಲ್ಲ, ನನ್ನ ದಾರಿಯಲ್ಲಿ ಬಿದ್ದ ಮುಳ್ಳುಗಳನ್ನು ತೆಗೆದು ದಾರಿಯನ್ನು ಸುಗಮಗೊಳಿಸಿಕೊಳ್ಳಬೇಕು ಅಷ್ಟೆ. ಈಗ ತುಂಗಭದ್ರಾ ಡ್ಯಾಮ್ ಇದೆ. ಮಳೆ ಬಂತು ಅಂದರೆ ರಾಡಿ ನೀರು ಬರುತ್ತದೆ. ಅದೇ ನೀರನ್ನು ಕುಡಿದರೆ ನಮಗೆ ಇನ್ಫೆಕ್ಷನ್ ಆಗುತ್ತದೆ. ಅದಕ್ಕೆ ಫಿಲ್ಟರ್ ಮಾಡಿ ನೀರು ಕುಡಿಯಬೇಕು. ಅದು ಬಿಟ್ಟು ನಾನು ಬಹಳ ಶ್ರೀಮಂತ ಇದ್ದೇನೆ ಎಂದು ತುಂಗಭದ್ರಾ ಡ್ಯಾಮ್ ಫಿಲ್ಟರ್ ಮಾಡಲು ಹೋಗಬಾರದು. ನಮ್ಮ ಮನೆಗೆ ಬರುವ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಅಷ್ಟೇ. ನಮಗೆ ಬೇಕಾದ ಸತ್ಯವೂ ಕೇಳುತ್ತದೆ, ನಮಗೆ ಬೇಕಾಗದ ಸತ್ಯಗಳೂ ಕೇಳುತ್ತವೆ. ಆಯ್ಕೆ ನಮ್ಮದು. ನಮಗೆ ಬೇಡವಾದ ರೂಪ ಕಾಣಿಸುತ್ತಿರುತ್ತದೆ. ಯಾರದ್ದೋ ಮುಖ ನೋಡಬಾರದು ಎಂದುಕೊಂಡಿರುತ್ತೇವೆ. ಆದರೂ ನಿತ್ಯವೂ ಅವರೇ ಸಿಗುತ್ತಿರುತ್ತಾರೆ. ಈ ಶಬ್ದಗಳನ್ನು ಕೇಳಲೇಬಾರದು ಎಂದುಕೊಂಡಿರುತ್ತೇವೆ. ಆದರೂ ಅಂತಹ ಶಬ್ದಗಳು ಕಿವಿಗೆ ಬಂದು ಬೀಳುತ್ತವೆ. ಏನು ಮಾಡುವುದು? ಅದಕ್ಕೆ ಬಸವಣ್ಣ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ಎಂದರು. ಹೆಳವನ ಮಾಡು ಎಂದರೆ ಕಾಲಿಲ್ಲದಂತೆ ಮಾಡು ಎಂದರ್ಥವಲ್ಲ. ಅಂಧನ ಮಾಡು ಎಂದರೆ ಕಣ್ಣು ಕಾಣದಂತೆ ಮಾಡು. ಕಿವುಡನು ಮಾಡು ಎಂದರೆ ಕಿವಿ ಕೇಳದಂತೆ ಮಾಡು ಎಂಬ ಅರ್ಥವಲ್ಲ. ನೋಡು, ಕೇಳು, ಮುಟ್ಟು, ಆದರೆ ಮೈ ಹೊಲಸು ಮಾಡಿಕೊಳ್ಳಬೇಡ ಎಂದು ಅರ್ಥ. ಕೆಲವರಿಗೆ ಸಂಜೆಯಾದ ತಕ್ಷಣ ಕಾಲು ಎಲ್ಲೆಲ್ಲಿಗೋ ಹೋಗುತ್ತಿರುತ್ತದೆ. ಅದಕ್ಕೆ ಬಸವಣ್ಣ ಅತ್ತಿತ್ತ ಹೋಗಬೇಡ ಎಂದು ಹೇಳಿದ್ದು. ದಾರಿಯಲ್ಲಿ ತಿಪ್ಪೆಯೂ ಕಾಣಿಸುತ್ತದೆ, ಹೂವೂ ಕಾಣಿಸುತ್ತದೆ. ನಾವು ತಿಪ್ಪೆಯ ಸುದ್ದಿಗೆ ಹೋಗಬಾರದು. ಹೂವಿನ ಬಗ್ಗೆ ಪ್ರಚಾರ ಮಾಡಬೇಕು. ಅದಕ್ಕೆ ಬಸವಣ್ಣ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ಎಂದರು. ದಾರಿಯಲ್ಲಿ ಏನೇನೋ ಮಾತುಗಳು ಕೇಳುತ್ತವೆ. ಯಾವುದನ್ನು ಕೇಳಬೇಕೋ ಅದನ್ನಷ್ಟೇ ಕೇಳಿಸಿಕೊಳ್ಳಬೇಕು. ಬಸವಣ್ಣ ಹೇಳಿದ್ದು ಇದನ್ನೇ. ನಮಸ್ಕಾರ. ಧನ್ಯವಾದಗಳು.